ಹಾಯ್ ಫ್ರೆಂಡ್ಸ್, MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ ಇತಿಹಾಸದ ಅಧ್ಯಾಯವಾದಂತಹ 6ನೇ ತರಗತಿಯಲ್ಲಿ ಇರುವಂತಹ ಮತ್ತು 8ನೇ ತರಗತಿಯಲ್ಲಿರುವಂತಹ ಕಲ್ಯಾಣದ ಚಾಲುಕ್ಯರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನೋಡೋಣ. ಇದು TET, GPSTR, HSTR ಮತ್ತು ಆಲ್ ಟೀಚಿಂಗ್ ಎಕ್ಸಾಮ್ಸ್ ಹಾಗೂ ಬೇರೆ ಎಕ್ಸಾಮ್ಗೂ ಯೂಸ್ ಆಗುತ್ತೆ. ಹಾಗೆ 6ನೇ ತರಗತಿ ಮತ್ತು 8ನೇ ತರಗತಿ ಎರಡೂ ವಿದ್ಯಾರ್ಥಿಗಳಿಗೂ ಕೂಡ ಇದು ಯೂಸ್ಫುಲ್ ಆಗುವಂಥ ವಿಡಿಯೋ ಇದೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ರಾಷ್ಟ್ರಕೂಟರ ನಂತರ ಚಾಳುಕ್ಯ ವಂಶದವರು ಏನು ಮಾಡ್ತಾರೆ, ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತಾರೆ. ಇವರೇ ಕಲ್ಯಾಣದ ಚಾಲುಕ್ಯರು. ರಾಷ್ಟ್ರಕೂಟರ ಅವನತಿ ಹೊಂದಿದ ನಂತರ ಏನು ಮಾಡ್ತಾರೆ ಅಂದರೆ ಚಾಲುಕ್ಯರ ಅಧಿಕಾರಕ್ಕೆ ಬರ್ತಾರೆ. ಅವರು ರಾಜಧಾನಿ ಅದಂದರೆ ಕಲ್ಯಾಣ. ಇದು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಕಂಡು ಬರ್ತೈತಿ. ಇಲ್ಲಿ ಪ್ರಸಿದ್ಧವಾದಂಥ ಅರಸ ಯಾರಪ್ಪ ಅಂತಂದರೆ ಅದು 6ನೇ ವಿಕ್ರಮಾದಿತ್ಯ. 6ನೇ ವಿಕ್ರಮಾದಿತ್ಯ ಕಲ್ಯಾಣ ಚಾಲುಕ್ಯರ ಪ್ರಸಿದ್ಧ ಮತ್ತು ಶ್ರೇಷ್ಠ ಅರಸ. ಇವನು ಸುದೀರ್ಘ ಆಳ್ವಿಕೆಯ ಕಾಲದಲ್ಲಿ ಏನು ಮಾಡ್ತಾನೆ, ಕನ್ನಡವನ್ನು ಅಭಿವೃದ್ಧಿ ಮಾಡ್ತಾನೆ. ಚಾಳುಕ್ಯ ವಿಕ್ರಮ ಶಕೆಯನ್ನು ಕೂಡ ಇವನು ಪ್ರಾರಂಭಿಸ್ತಾನೆ. ವಿಕ್ರಮಾದಿತ್ಯನು ಅನೇಕ ವಿದ್ವಾಂಸರಿಗೆ ಆಶ್ರಯ ಕೊಡ್ತಾನೆ. ಇವನ ಕಾಲದಲ್ಲಿ ಆಶ್ರಯ ಪಡೆದಂತಹ ಪಂಡಿತರು ಯಾರಪ್ಪ ಅಂತಂದರೆ ಅವನು ಬಿಲ್ಲಾಣ ಆಗಿರ್ಬೋದು. ಅವನು ಬರೆದಂಥ ಕೃತಿ ವಿಕ್ರಮಾಂಕ ದೇವಚರಿತ. ಇದರಲ್ಲಿ ವಿಕ್ರಮಾದಿತ್ಯನ ಜೀವನ ಕುರಿತು ತಿಳಿಸ್ಕೊಡ್ತೈತಿ. ಅದರಲ್ಲಿ ವಿಕ್ರಮಾಂಕ ದೇವಚರಿತದಲ್ಲಿ ಹಾಗೆ ವಿಜ್ಞಾನೇಶ್ವರ ಆಸ್ಥಾನದ ಇನ್ನೊಬ್ಬ ಶ್ರೇಷ್ಠ ವಿದ್ವಾಂಸ ಇವ ಮಿತಾಕ್ಷರ ಸಂಹಿತೆ ಅಂತೇಳಿ ಬರೀತಾನೆ. ಇದು ಹಿಂದೂ ಕಾನೂನು ಪದ್ಧತಿಯ ಪ್ರಮಾಣ ಗ್ರಂಥ ಎಂದು ಇದು ಮನ್ನಣೆಯನ್ನು ಪಡೆದಿದೆ. ಇವಾಗ ಬರುವಂತಹ ಅರಸ ಮತ್ತೊಬ್ಬರು ಮುಮ್ಮಡಿ ಸೋಮೇಶ್ವರ. ವಿಕ್ರಮಾದಿತ್ಯನ ಮಗನಾದಂಥ ಇವನು ವಿಕ್ರಮಾದಿತ್ಯನ ಮಗನಾಗಿರ್ತಾನೆ. ಇವನ ಸಾಮ್ರಾಜ್ಯದಲ್ಲಿ ಶಾಂತಿ ಸಮೃದ್ಧಿ ನೆಲೆಗೊಂಡಿರ್ತೈತೆ. ರಾಜನ ಒಲವು ಸಾಹಿತ್ಯ ಕಲೆಯ ಕಡೆಗೆ ಹೆಚ್ಚು ಪ್ರಶಸ್ತಿ ಕೊಡ್ತಾ ಇದ್ನು. ಇವನೇನು ಮಾಡ್ತಾನೆ ಅಂದರೆ ಮಾನಸೋಲ್ಲಾಸ ಅಂತೇಳಿ ಕುರಿತು ಬರೀತಾನೆ. ಸ್ವತಃ ಅವನೇನು ಮಾಡ್ತಾನಂದರೆ ಮಾನಸೋಲ್ಲಾಸ ಎಂಬ ಸಂಸ್ಕೃತ ಗ್ರಂಥವನ್ನು ಬರೀತಾನೆ. ಅಂದರೆ ಮಾನಸೋಲ್ಲಾಸ ಗ್ರಂಥ ಬರೆದವರು ಯಾರಂದರೆ ಮುಮ್ಮಡಿ ಸೋಮೇಶ್ವರ ಅಥವಾ 3ನೇ ಸೋಮೇಶ್ವರ ಅಂತೇಳಿ ಅಲ್ಲಿ ಕೊಟ್ಟಿರ್ತಾರೆ. ನಾವು ನೋಡ್ಕೊಂಡು ಹಾಕಬೇಕು. ಸೋಮೇಶ್ವರ ಮಹಾನ್ ವಿದ್ವಾಂಸ ಆಗಿದೆ. ಇವನು ಸರ್ವಜ್ಞ ಚಕ್ರವರ್ತಿ ಎಂದು ಪ್ರಖ್ಯಾತಿಯನ್ನು ಪಡ್ಕೊಂಡಿದ್ದ. ಸರ್ವಜ್ಞ ಚಕ್ರವರ್ತಿ ಅಂತ ಕೂಡ ಯಾರಿಗೆ ಕರಿತೀವಿ ನಾವು ಅಂತ ಹೇಳಿದ್ರೆ ಮುಮ್ಮಡಿ ಸೋಮೇಶ್ವರನಿಗೆ ಕರಿತೀವಿ. ಇವ್ರ ಕಾಲದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಏನೇನು ಸಾಧನೆ ಮಾಡಿದ್ರು ಅಂದರೆ ಕಲ್ಯಾಣದ ಚಾಳುಕ್ಯರ ಕಾಲದಲ್ಲಿ ಸಾಹಿತ್ಯಕ್ಕೆ ಅತಿ ಪ್ರೋತ್ಸಾಹ ಸಿಕ್ಕಿತು. ಇಲ್ಲಿ ಕವಿ ಚಕ್ರವರ್ತಿ ಎಂಬ ಬಿರುದು ಗಳಿಸಿದಂತಹ ರನ್ನನು ಸಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಎಂಬ ವೀರ ಕಾವ್ಯವನ್ನು ಬರೀತಾನೆ. 3ನೇ ಸೋಮೇಶ್ವರನ ಕಾಲದಲ್ಲಿ ಏನು ಮಾಡ್ತಾರಂತಂದರೆ ರನ್ನನು ಸಹಸ ಭೀಮ ವಿಜಯ ಅಂತೇಳಿ ಒಂದು ಕೃತಿಯನ್ನು ಬರೀತಾನೆ. ಅದಕ್ಕೆ ಗದಾಯುದ್ಧ ಅಂತೂ ಕೂಡ ಕರೀತಾರೆ. ಇಲ್ಲಿ ಪಂಪ, ಪೊನ್ನ, ರನ್ನ, ಮೂಗರು ಸಾಹಿತ್ಯ ರತ್ನತರೆಯರು ಕೂಡ ಇಲ್ಲಿ ಇರ್ತಾರೆ. ವಚನ ಸಾಹಿತ್ಯ ಚಾಳುಕ್ಯರ ಕಾಲದ ಶ್ರೇಷ್ಠ ಕೊಡುಗೆಯಾಗಿದೆ. ವಚನ ಸಾಹಿತ್ಯದಲ್ಲಿ ಏನು ಮಾಡಿದ್ರು ಅಂದರೆ ಕನ್ನಡದಲ್ಲಿ ಸರಳ ಕನ್ನಡ ವಚನಗಳನ್ನು ಇಲ್ಲಿ ಬರೆದಿದ್ದಾರೆ. ಜಡರ್ ದಾಸಿಮಯ್ಯ, ಬಸವಣ್ಣ, ಅಲ್ಲಮ್ಮ ಪ್ರಭು, ಅಕ್ಕ ಮಹಾದೇವಿ, ಚನ್ನಬಸವಣ್ಣ, ಸಿದ್ಧಾರಾಮ, ಮಡಿವಾಳ ಮಾಚಯ್ಯ ಇವರೆಲ್ಲ ಏನು ಮಾಡ್ತಾರೆ, ವಚನಕಾರರು. ಇವರೆಲ್ಲ ಪ್ರಮುಖವಂಥ ವಚನಗಳೇನು ಮಾಡ್ತಾರೆ, ನಮ್ಮ ಕನ್ನಡ ನಾಡಿನಲ್ಲಿ ಬರೀತಾರೆ. ಇಲ್ಲಿರುವಂಥ ವಾಸ್ತುಶಿಲ್ಪ ಕಟ್ಟಡಗಳು ಹೆಂಗಿದ್ವು ಅಂಥೇಳಿ ಕಲ್ಯಾಣದ ಚಾಳುಕ್ಯರ ಕಾಲದಲ್ಲಿ ಅನೇಕ ದೇವಾಲಯಗಳೇನು ಮಾಡಿದ್ದಾವೆ, ನಿರ್ಮಾಣ ಹೊಂದಿದ್ದಾವೆ. ಅವು ಲಲಿತ ಕಲೆಗಳಿಗೂ ಕೇಂದ್ರವಾಗಿದ್ದವು. ಕೊಪ್ಪಳ ಜಿಲ್ಲೆಯಲ್ಲಿರುವಂಥ ಒಂದು ಇಟಗಿಯ ಮಹಾದೇವ ದೇವಾಲಯ ಇವರ ಕಾಲದ ಅತ್ಯಂತ ವಾಸ್ತುಶಿಲ್ಪ. ಇದನ್ನು ಅಲ್ಲಿಯ ಶಾಸನವೊಂದು ದೇವಾಲಯಗಳ ಚಕ್ರವರ್ತಿ ಅಂತೇಳಿ ಕರೆದಿದ್ದಾರೆ. ದೇವಾಲಯಗಳ ಚಕ್ರವರ್ತಿ ಅಂತೇಳಿ ನಾವು ಯಾವ ದೇವಾಲಯ ಕರಿತೀವಿ ಅಂತಂದರೆ ಇಟಗಿಯಲ್ಲಿರುವಂತಹ ಮಹಾದೇವ ದೇವಾಲಯಕ್ಕೆ ಕರಿತೀವಿ. ಒಂದು ಸ್ವಲ್ಪ ಕಾಲಗಣನೆ ಇದ್ದಾವೆ ಅಂದರೆ ಇಸ್ವಿಗಳಿದ್ದಾವೆ. ಯಾವ ಇಸ್ವಿಯಲ್ಲಿ ಏನೇನೈತೆ ಅಂತೇಳಿ ವೆರಿ ಇಂಪಾರ್ಟೆಂಟು. ಬುಕ್ ಸ್ವಲ್ಪ ಹಿಂದೆ ಕೊಟ್ಟಿದ್ದಾರೆ. ಇವು ಒಂದ್ಸರಿ ನೋಡ್ಕೊಂಡು ನೆನ್ಪಿಟ್ಕೊಳ್ಳಿ. ರಾಷ್ಟ್ರಕೂಟರ ಆಳ್ವಿಕೆ ಸ್ಟಾರ್ಟ್ ಆಗಿದ್ದು ಸುಮಾರು 750ರಿಂದ 950ರವರೆಗೆ. ಕಲ್ಯಾಣ ಚಾಲುಕ್ಯರ ಆಳ್ವಿಕೆ ಕಾಲ 970ರಿಂದ 1150ರವರೆಗೆ. 3ನೇ ಗೋವಿಂದಂದು 793ರಿಂದ 814. ಅಮೋಘ ವರ್ಷ ನೃಪತುಂಗಂದು 814ರಿಂದ 878.
ಮುಮ್ಮಡಿ ಕೃಷ್ಣಂದು 939ರಿಂದ 967. 6ನೇ ವಿಕ್ರಮಾದಿತ್ಯಂದು 1076. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದು ಈ ಒಂದು 6ನೇ ವಿಕ್ರಮಾದಿತ್ಯ ಮುಖ್ಯ ದೊರೆಯರ, ಅದಕ್ಕೆ ಇವನ ಬಗ್ಗೆ ಕೇಳ್ತಾರೆ, ನಾವು ನೆನ್ಪಿಟ್ಕೊಳ್ಬೇಕು. ಹಾಗೆ ಚಾಳುಕ್ಯ ವಿಕ್ರಮಶಕೆ ಕೂಡ ಅದೇ ಸೇಮ್. ಇದು ಚಾಳುಕ್ಯ ವಿಕ್ರಮಶಕೆ ಪ್ರಾರಂಭವಾಗಿದ್ದು ಯಾವಾಗ ಅಂತ ಕೇಳ್ತಾರೆ, ಇದು ಇಂಪಾರ್ಟೆಂಟು, ಇದು ನೆನ್ಪಿಟ್ಕೋಬೇಕು. ಮುಮ್ಮಡಿ ಸೋಮೇಶ್ವರ 1127ರಿಂದ 1137. ಇವೆಲ್ಲ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಆದರೆ ಇದು ಚಾಳುಕ್ಯ ವಿಕ್ರಮಶಕೆ ಏನು ಮಾಡಬೇಕು, ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಇದು 8ನೇ ತರಗತಿಯಲ್ಲಿ ಕೊಟ್ಟಂತಹ ಚಾಳುಕ್ಯರ ಬಗ್ಗೆ. ಕಲ್ಯಾಣದ ಚಾಳುಕ್ಯರ ಕಾಲವು ಭಾರತ ಚರಿತ್ರೆಯಲ್ಲಿ ಒಂದು ಗೌರವಯುತವಾದ ಸ್ಥಾನವನ್ನು ಪಡೆದುಕೊಂಡಿದೆ. ಇವರು ಕಲೆ, ಸಾಹಿತ್ಯ, ಶಿಕ್ಷಣಕ್ಕೆ ವಿಶೇಷವಾದಂಥ ಪ್ರೋತ್ಸಾಹ ಕೊಡ್ತಾ ಇದ್ರು. ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳ ಬೆಳವಣಿಗೆ ಇವರು ಪ್ರೋತ್ಸಾಹವನ್ನು ನೀಡ್ತಾ ಇದ್ರು. ಪ್ರಸಿದ್ಧ ಕನ್ನಡ ಕವಿಗಳಂಥ ದುರ್ಗಸಿಂಹ, ರನ್ನ, ನಾಗಚಂದ್ರ ಮುಂತಾದ ಕವಿಗಳಿಗೆ ಏನು ಮಾಡ್ತಾರೆ, ಇವರು ಆಶ್ರಯವನ್ನು ನೀಡ್ತಾರೆ. ಇದೇ ಕಾಲದಲ್ಲಿ ಬೆಳಕಿಗೆ ಬಂದದ್ದೇ ವಚನ ಸಾಹಿತ್ಯ. ಕಲ್ಯಾಣವೆಂಬ ಹೊಸ ನಗರವನ್ನು ಕಟ್ಟಿ ರಾಜಧಾನಿಯನ್ನಾಗಿ ಮಾಡಿದಂಥ ಕೀರ್ತಿ 1ನೇ ಸೋಮೇಶ್ವರನಿಗೆ ಸಲ್ತೈತೆ. ಇವಾಗ ರಾಷ್ಟ್ರಕೂಟರ ಸಾಮಂತರಾಗಿದ್ದ 2ನೇ ತೈಲಪ ರಾಷ್ಟ್ರಕೂಟ ರಾಜ 2ನೇ ಕರ್ಕನನ್ನು ಪರಾಭವಗೊಳಿಸಿ ಮಾನ್ಯಕೇಟವನ್ನು ವಶಪಡಿಸ್ಕೊಳ್ತಾನೆ. ಕಲ್ಯಾಣ ಚಾಲುಕ್ಯ ವಂಶ ಸ್ಥಾಪಿಸಿ ಸುಮಾರು 24 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾನೆ. ಈ ವಂಶದ ಪ್ರಮುಖ ಅರಸರಲ್ಲಿ 1ನೇ ಸೋಮೇಶ್ವರ ಪ್ರಮುಖನು. 1ನೇ ಸೋಮೇಶ್ವರ ಏನಾಗಿದ್ದಾನೆ, ಪ್ರಮುಖವಾದಂಥ ಅರಸನಾಗಿದ್ದಾನೆ. ಕಲ್ಯಾಣವೆಂಬ ಹೊಸ ನಗರವನ್ನು ಕಟ್ಟಿ ರಾಜಧಾನಿಯಾಗಿ ಮಾಡಿಕೊಂಡನು. ಇದೇ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಎನಿಸಿದೆ. ಅದೇ ಯಾವುದಪ್ಪ ಅಂತಂದರೆ ಕಲ್ಯಾಣ ಅಂದರೆ ಬಸವ ಕಲ್ಯಾಣ. ಈತನು ಅನೇಕ ಯುದ್ಧಗಳನ್ನು ಮಾಡಬೇಕಾಗಿ ಬಂದರೂ ಸಾಮ್ರಾಜ್ಯದ ಗಾತ್ರದಲ್ಲಿ ಕುಂದದಂತೆ ನೋಡಿಕೊಳ್ತಾ ಇದ್ನು. ಚೋಳರ ರಾಜಾದಿರಾಜನನ್ನು ಕೊಪ್ಪಂ ಎಂಬಲ್ಲಿ ಸೋಲಿಸಿದನು. ಇವನೇನು ಮಾಡಿದ್ರು, 1ನೇ ಸೋಮೇಶ್ವರ ಚೋಳರ ರಾಜಾದಿರಾಜನನ್ನು ಕೊಪ್ಪಂ ಎಂಬಲ್ಲಿ ಸೋಲಿಸಿದನು. ಇದನ್ನು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಬೇಕು. ಸಾಮಾನ್ಯ ಶಕ 1070ರಲ್ಲಿ 1ನೇ ಸೋಮೇಶ್ವರನ ಮಗನಾದಂತಹ 6ನೇ ವಿಕ್ರಮಾದಿತ್ಯ, ಅಲ್ಲಿ 6ನೇ ಕ್ಲಾಸಲ್ಲಿ ಡೈರೆಕ್ಟಾಗಿ 6ನೇ ವಿಕ್ರಮಾದಿತ್ಯ ಅಂತ ಕೊಟ್ಟಿದ್ದಾರೆ. ಆದರೆ 1ನೇ ಸೋಮೇಶ್ವರನ ಮಗನೇ ಯಾರು, 6ನೇ ವಿಕ್ರಮಾದಿತ್ಯ. ಇವನೇನು ಮಾಡ್ತೀನಿ, ಈ ವಂಶದ ಶ್ರೇಷ್ಠ ಅರಸ, ಅಸಾಧಾರಣ ವೀರ, ಉತ್ತಮ ಆಡಳಿತಗಾರ. ಇವನು ಸಾಮಾನ್ಯ ಶಕ 1070ರಲ್ಲಿ ಚಾಳುಕ್ಯ ವಿಕ್ರಮಶಕೆಯನ್ನು ಪ್ರಾರಂಭಿಸ್ತಾನೆ. ಇವನು ಹೊಯ್ಸಳರ ವಿಷ್ಣುವರ್ಧನನ ಬಂಡಾಯವನ್ನು ಏನು ಮಾಡ್ತಾನೆ ಅಂದರೆ ಹತ್ತಿಕ್ತಾನೆ. ಅವನಿಗೆ ಏನು ಮಾಡ್ತಾನೆ ಅಂದರೆ ಸದೆ ಬಡಿತಾನೆ. ಶ್ರೀಲಂಕೆಯ ಅರಸನಾದಂಥ ವಿಜಯ ಬಾಹುವಿನೊಂದಿಗೆ ಸಂಪರ್ಕವನ್ನು ಕೂಡ ಇವನು ಬೆಳೆಸ್ಕೊತಾನೆ. ಇವನ ಕಾಲದಲ್ಲಿದ್ದ ವಿಜ್ಞಾನೇಶ್ವರನ ಏನು ಮಾಡ್ತಾನೆ ಅಂದರೆ ಮಿತಾಕ್ಷರ ಎಂಬ ಕೃತಿ ಬರೀತಾನೆ. ಮಿತಾಕ್ಷರನೇ ವಿಜ್ಞಾನೇಶ್ವರನ ಕೃತಿ ಅಂತೇಳಿ ಬರೀತಾನೆ. ಚೀತತಲದಲ್ಲಿ ಕಲ್ಯಾಣದಂಥ ನಗರ ಹಿಂದಿರಲಿಲ್ಲ. ಏನೇನು ಬರೀತಾನೆ ಇವನು ವಿಘ್ನೇಶ್ವರ ಏನು ಬರೀತಾನೆ ಅಂತಂದರೆ ಮಿತಾಕ್ಷರದಲ್ಲಿ ಕಲ್ಯಾಣದಂಥ ನಗರ ಹಿಂದಿಲ್ಲ, ಮುಂದಿರಲಾರದು. ವಿಕ್ರಮಾದಿತ್ಯನಂಥ ರಾಜ ಏನು ಮಾಡಿಲ್ಲ, ನಾವು ಕಂಡಿಲ್ಲ, ಕೇಳಿಲ್ಲ ಅಂತೇಳಿ ಹೇಳ್ತಾನೆ. ಇದು ವೆರಿ 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 ಇಂಪಾರ್ಟೆಂಟ್. ಇಂಥ ಹೇಳಿಕೆಗಳು ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. ಏನು ಹೇಳಿದಾನೆ ಇವನು ತನ್ನ ಕೃತಿಯಲ್ಲಿ, ಕಲ್ಯಾಣದಂಥ ನಗರ ಹಿಂದೆ ಇದ್ದಿಲ್ಲ, ಮುಂದಿರಲ್ಲ. ಹಾಗೆ ವಿಕ್ರಮಾದಿತ್ಯನಂತಹ ದೊರೆನೂ ಕೂಡ ನಾವು ಕಂಡಿಲ್ಲ, ಕೇಳಿಲ್ಲ ಅಂತೇಳಿ ಹೇಳ್ತಾನೆ. ಈ ಹೇಳಿಕೆಯನ್ನು ಯಾರು ಹೇಳಿದ್ದಾರೆ ಅಂತ ಹೇಳಿದ್ರೆ ವಿಜ್ಞಾನೇಶ್ವರ ಹೇಳ್ತಾನೆ. 6ನೇ ವಿಕ್ರಮಾದಿತ್ಯ ಹಾಗೂ 3ನೇ ಸೋಮೇಶ್ವರ ನಂತರ ಬಂದ ರಾಜರುಗಳು ಏನು ಮಾಡ್ತಾರೆ ಅಂದರೆ ಅದು ಅಷ್ಟೇನು ಪ್ರಬಲವಾಗಿ ಇರಲಿಲ್ಲ. 4ನೇ ಸೋಮೇಶ್ವರನ ಕಾಲದಲ್ಲಿ ರಾಜ ಏನು ಮಾಡ್ತಿತ್ತು, ಕ್ಷೀಣಿಸ್ತಾ ಹೋಗ್ತಾ ಇತ್ತು. ಕಲಚೂರಿ ಬಿಜ್ಜಳನ ಕಲ್ಯಾಣವನ್ನು ಆಕ್ರಮಿಸಿಕೊಂಡು ಸ್ವತಂತ್ರವಾಗಿ ಆಳತೊಡಗಿದ. ಇದೇ ಕಾಲದಲ್ಲಿ ಬೆಳಕಿಗೆ ಬಂದವರು ಸಾಮಾಜಿಕ ಧಾರ್ಮಿಕ ಕ್ರಾಂತಿಯನ್ನುಂಟು ಮಾಡಿದ ಶ್ರೀ ಜಗಜ್ಯೋತಿ ಬಸವಣ್ಣನವರು. ಇವರು ವೀರಶೈವ ಪಂಥದ ಮೌಲ್ಯಗಳನ್ನು ಜನಸಾಮಾನ್ಯರಿಗೆ ತಲುಪಿಸಿ ಕೈಕಾರ್ಯದಲ್ಲಿ ಏನು ಮಾಡ್ತಾರೆ, ಇವರು ತೊಡಗಿರುತ್ತಾರೆ. ಬಸವೇಶ್ವರರು ಮೃದುವಾದ ಉಪದೇಶ ನೀಡ್ತಾ ಇದ್ರು, ಕಟುವಾದ ವಿಡಂಬನೆ ಅಂದರೆ ಟೀಕೆ ಮಾಡ್ತಾ ಇದ್ರು, ಉಗ್ರವಾದ ಎಚ್ಚರಿಕೆ ನೀಡ್ತಾ ಇದ್ರು. ಈ 3 ಪ್ರಕಾರಗಳಲ್ಲಿ ಉಪದೇಶ ಇವರು ಮಾಡ್ತಾ ಇದ್ರು. ಬಸವಣ್ಣನವರು ಮಾಡುತ್ತಿದ್ದ 3 ಉಪದೇಶಗಳು ಯಾವ್ಯಾವ ಅಂತ ಕೇಳ್ಬೋದು. ಒಂದು ವಿಡಂಬನೆ, ಉಗ್ರವಾದಂತಹ ಟೀಕೆ ಮಾಡೋದು, ಇನ್ನೊಂದು ಎಚ್ಚರಿಕೆ. ವಿಡಂಬನೆ, ಉಗ್ರವಾದ ಎಚ್ಚರಿಕೆಗಳ ಮೂಲಕ ಏನು ಮಾಡ್ತಾರೆ, ಉಪದೇಶವನ್ನು ನೀಡ್ತಾ ಇದ್ರು. ಶಿವನಲ್ಲಿ ಅನನ್ಯ ಭಕ್ತಿಯಿಂದ ಶರಣು ಹೋಗುವುದೇ ಮುಕ್ತಿಗೆ ಮಾರ್ಗ ಅಂತೇಳಿ ಬೋಧಿಸ್ತಾ ಇದ್ರು. ಅಲ್ಲದೆ ಇವರು ಕಾಯಕವೇ ಕೈಲಾಸ ಅಂತೇಳಿ ಸಾರಿದರು. ಇವಾಗೂ ಕೂಡ ಇದು ಅಂದರೆ ಅಷ್ಟು ನೈಜತೆಯನ್ನು ಕಾಣ್ತೈತೆ. ನಾವು ಎದರಲ್ಲಿ ಏನು ಕೆಲಸ ಮಾಡ್ತೇವೆ ಅದರಲ್ಲಿ ನಾವು ಕೈಲಾಸವನ್ನು ಕಾಣಬೇಕು ಅಂತ ಅರ್ಥ. ಇದು ಅನುಭವ ಮಂಟಪವನ್ನು 1162ರಲ್ಲಿ ಸ್ಥಾಪಿಸ್ತಾರೆ. ಇದನ್ನು ಇಂಪಾರ್ಟೆಂಟು. ಅನುಭವ ಮಂಟಪ
ಎಷ್ಟರಲ್ಲಿ ಸ್ಥಾಪನೆ ಆಯ್ತಂದರೆ ಸಾಮಾನ್ಯ ಶಕ 1162ರಲ್ಲಿ ಸ್ಥಾಪನೆ ಆಗ್ತೈತಿ. ಮಾತನಾಡುವ ತಿಳಿ ಕನ್ನಡದಲ್ಲಿ ಏನು ಮಾಡ್ತಾಯಿದ್ರು, ವಚನಗಳನ್ನು ರಚಿಸ್ತಾ ಇದ್ರು. ಜನರ ಮನಸ್ಸಿಗೆ ನಾಟುವಂತೆ ಇವರು ವಚನಗಳನ್ನು ಬರೆದಿದ್ದಾರೆ. ಕಲ್ಯಾಣ ಚಾಳುಕ್ಯರ ಕೊಡುಗೆಗಳು, ಇವರು ಏನೇನು ಕೊಡುಗೆಗಳು ನೀಡಿದ್ದಾರೆ ಅಂಥೇಳಿ. ಕಲ್ಯಾಣದ ಚಾಳುಕ್ಯರು ಬಾದಾಮಿಯ ಚಾಳುಕ್ಯರಂತೆ ವಿಶೇಷ ಕೊಡುಗೆಗಳನ್ನು ನೀಡಿದ್ದಾರೆ. ರಾಜ ಏನಾಗುತ್ತೆ, ಇಲ್ಲೂ ಕೂಡ ವಂಶ ಪರಂಪರವಾಗಿ ಬರ್ತಾ ಇತ್ತು. ರಾಜ್ಯವನ್ನು ಪ್ರಾಂತ್ಯಗಳಾಗಿ ಅಂದರೆ ಮಂಡಲಗಳಾಗಿ, ಕಿರು ಪ್ರಾಂತ್ಯಗಳನ್ನು ನಾಡುಗಳಾಗಿ ವಿಂಗಡಿಸ್ತಾ ಇದ್ರು. ಕಂಪಣಗಳು ಅಂದರೆ ಆಗಿನ ಕಾಲದಲ್ಲಿ ಹೋಬಳಿಗಳಂತೇಳಿ ಕರಿತಾ ಇದ್ರು. ಗ್ರಾಮಗಳ ಆಡಳಿತಕ್ಕೆ ಇವೆಲ್ಲ ಸಹಕಾರಿಯಾಗಿ ಕೆಲಸವನ್ನು ಮಾಡ್ತಾಯಿದ್ವು. ಭೂಕಂದಾಯ ರಾಜ್ಯದ ಪ್ರಮುಖ ಆದಾಯದ ಮೂಲವಾಗಿತ್ತು. ಇತರೆ ಮೂಲಗಳೆಂದರೆ ಮಾರಾಟ ತೆರಿಗೆ, ಸುಂಕ ತೆರಿಗೆ, ವೃತ್ತಿ ತೆರಿಗೆ. ಭೂಕಂದಾಯ ವ್ಯವಸ್ಥೆಗಾಗಿಯೇ ಕಡಿತ ಬೇರ್ಗಡೆ ಎಂಬ ಅಧಿಕಾರಿಯನ್ನು ನೇಮಿಸಲಾಯಿತು. ಇದನ್ನು ವೆರಿ 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 ಇಂಪಾರ್ಟೆಂಟ್. ಭೂಸುಂಕದ ಇದಕ್ಕಾಗಿ ಕಡಿತ ಬೇರ್ಗಡೆ ಅಂತೇಳಿ ಎಲ್ಲಿ ನೇಮಕ ಮಾಡಿದ್ರು ಅಂದರೆ ಅದು ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ. ಚಾಳುಕ್ಯರ ಕಾಲದಲ್ಲಿ ಸಾಹಿತ್ಯಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡ್ತಾ ಇದ್ರು. ಜೈನ ವಿದ್ವಾಂಸರ ನೆರವಿನಿಂದ ಕನ್ನಡ ಸಾಹಿತ್ಯವು ಅಭಿವೃದ್ಧಿ ಹೊಂದಿತು. ರನ್ನನು ಗದಾಯುದ್ಧ ಅಥವಾ ಸಾಹಸ ಭೀಮ ವಿಜಯ ಎಂಬ ಕೃತಿ ಬರೆದ. ದುರ್ಗಾಸಿಂಹ ಪಂಚತಂತ್ರ ಬರೀತಾನೆ. ಬಿಲ್ಲಣ ವಿಕ್ರಮಾಂಕ ದೇವಚರಿತ ಬರೀತಾನೆ. ಇವೆಲ್ಲ ಕೃತಿಗಳೇನಾಗಿದ್ದಾವೆ, ಮುಖ್ಯವಾದಂತಹ ಕೃತಿಗಳು. ರಾಜ 3ನೇ ಸೋಮೇಶ್ವರನ್ ಬರೀತಾನೆ. ಮಾನಸೋಲ್ಲಾಸ ಗ್ರಂಥವನ್ನು ಬರೀತಾನೆ. 3ನೇ ಸೋಮೇಶ್ವರ 1ನೇ ಸೋಮೇಶ್ವರ ಕನ್ಫ್ಯೂಸ್ ಆಗ್ಬೋದು, ಕನ್ಫ್ಯೂಸ್ ಮಾಡ್ಕೋಬೇಡಿ. 3ನೇ ಸೋಮೇಶ್ವರ ಏನು ಮಾನಸೋಲ್ಲಾಸ ಕೃತಿ ಬರೆದಿದ್ದು, 1ನೇ ಸೋಮೇಶ್ವರ ಅಲ್ಲ. ಚಾಳುಕ್ಯರ ಕಾಲದ ವಿಶಿಷ್ಟ ಕೊಡುಗೆಗಳೆಂದರೆ ವಚನ ಸಾಹಿತ್ಯ. ಬಸವಣ್ಣ, ಅಕ್ಕಮಹಾದೇವಿ, ಅಲ್ಲಮಪ್ರಭು, ಮಾಚಯ್ಯ ಮುಂತಾದ ವಚನಕಾರರಲ್ಲಿ ಏನು ಮಾಡಿದ್ರು ಅಂದರೆ ಆಶ್ರಯವನ್ನು ಪಡ್ಕೊಂಡಿದ್ರು. ಗದ್ಯಾಣ, ಪಣ, ದ್ರಮ್ಮ, ಪೋನ್, ಸುವರ್ಣ ಎಂಬ ನಾಣ್ಯಗಳನ್ನು ಕೂಡ ಟಂಕಿಸಲು ಲಕ್ಕುಂಡಿ ಹಾಗೂ ಸೂಡಿ ಎಂಬಲ್ಲಿ ಟಂಕಶಾಲೆಗಳನ್ನು ಸ್ಥಾಪಿಸ್ತಾ ಇದ್ರು. ಸಾಹಿತ್ಯಾಭಿಮಾನಿಗಳಾದ ಚಾಳುಕ್ಯರು ಕಲಾರಾಧಕರಾಗಿದ್ದರು. ಅಂದರೆ ಕಲೆಗೆ ಆರಾಧನೆ ಮಾಡ್ತಿದ್ರು, ಅಂದರೆ ಪ್ರೋತ್ಸಾಹಿತರು, ಅಂದರೆ ಅದಕ್ಕೆ ಬೆಲೆಯನ್ನು ಕೊಡ್ತಾ ಇದ್ರು ಅಂತ ಅರ್ಥ. ಕಲೆಯ ಕ್ಷೇತ್ರದಲ್ಲಿ ಇವರ ಕೊಡುಗೆ ಏನಾಗಿದೆ, ಅಪಾರವಾಗಿದೆ. ಲಕ್ಕುಂಡಿಯ ಕಾಶಿ ವಿಶ್ವೇಶ್ವರ, ಇಟಗಿಯ ಮಹಾದೇವ, ಕುರುವತ್ತಿಯ ಮಲ್ಲಿಕಾರ್ಜುನ ಮಂದಿರ, ಗದಗಿನ ತ್ರಿಕೋಟೀಶ್ವರ ಮುಂತಾದ ದೇವಾಲಯಗಳು ಏನು ಮಾಡ್ತಾರೆ, ಇವರು ನಿರ್ಮಾಣ ಮಾಡ್ತಾರೆ. ನೂರಾರು ದೇವಾಲಯಗಳನ್ನು ನಿರ್ಮಿಸಿ ಕನ್ನಡ ನಾಡನ್ನು ಏನು ಮಾಡ್ತಾರೆ ಅಂದರೆ ಒಂದು ಕಲೆಗಳ ಬೀಡಾಗಿ ಪರಿವರ್ತನೆ ಮಾಡುವಲ್ಲಿ ಇವರ ಕೊಡುಗೆ ಏನಾಗಿದೆ, ಅಪಾರವಾಗಿದೆ. ಇವರ ಕಾಲದಲ್ಲಿ ಸಂಗೀತ ನೃತ್ಯಗಳು ಕೂಡ ಅಭಿವೃದ್ಧಿಯನ್ನು ಹೊಂದಿದವು. ಸಂಗೀತ ನೃತ್ಯ ಸೇವೆಗೆ ಕಲಾವಿದರನ್ನು ಕೂಡ ಇವರು ನೇಮಿಸ್ತಾ ಇದ್ದರು. ಮಹಾರಾಣಿ ಚಂದ್ರಲೇಖೆಯು ಅನೇಕ ಸಂಗೀತ ವಿದ್ವಾಂಸರಿಗೆ ಮತ್ತು ನೃತ್ಯಗಾರರಿಗೆ ಆಶ್ರಯವನ್ನು ನೀಡಿದಳು. ಸಂಗೀತ, ನೃತ್ಯ, ಕಲೆ, ಆಭರಣ ಮುಂತಾದ ವಿಷಯಗಳು ಮಾನಸೋಲ್ಲಾಸ ಹಾಗೂ 2ನೇ ಜಗದೇಕ ಮಲ್ಲನ ಸಂಗೀತ ಚೂಡಾಮಣಿ ಈ ಗ್ರಂಥಗಳಲ್ಲಿ ವ್ಯಕ್ತವಾಗಿ ಕಂಡುಬರ್ತೈತೆ. ಹೀಗೆ ಏನಾಗುತ್ತೆ ಅಂದರೆ 6ನೇ ಮತ್ತು 8ನೇ ತರಗತಿಯಲ್ಲಿ ಕಲ್ಯಾಣದ ಚಾಲುಕ್ಯರ ಬಗ್ಗೆ ಇಷ್ಟು ವಿವರಣೆಯನ್ನು ಕೊಟ್ಟಿದ್ದಾರೆ. ಇದು ಇಷ್ಟು 2 ಟಾಪಿಕ್ ಕವರ್ ಮಾಡಿಕೊಂಡ್ರೆ ನಮಗೆ ನೀಟಿಗೆ ಇಷ್ಟು ಸಿಲೆಬಸ್ಸು ಸಾಕು. ಏನು ಮಾಡೋಣ ಅಂದರೆ ಮುಂದಿನ ತರಗತಿಯಲ್ಲಿ ಮುಂದಿನ ಭಾಗವನ್ನು ಅಂದರೆ ಚೋಳರು, ದೌರ ಸಮುದ್ರ, ಹೊಯ್ಸಳರು ಇವ್ರ ಬಗ್ಗೆ ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ಏನು ಮಾಡೋಣ ಅಂದರೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.